ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಗೋವಿಂದ ಗೋವಿಂದ. ಏನಪ್ಪ ಗೋವಿಂದ ಅಂತ ಇದ್ದಾರೆ ಅನ್ಕೋಬೇಡಿ. ವೈಕುಂಠ ಏಕಾದಶಿ ಪ್ರಯುಕ್ತ ಮುಳಬಾಗಿಲು ತಾಲೂಕಿನಲ್ಲಿ ನಡೆದಿರುವ ವಿಠಲನಾರಾಯಣ ಸ್ವಾಮಿ ದೇವಸ್ಥಾನ ಹಾಗೆ ಗೋವಿಂದರಾಜ ಸ್ವಾಮಿ ದೇವಸ್ಥಾನದಲ್ಲಿ ನಡೆದಿರೋಂಥ ವೈಕುಂಠ ಏಕಾದಶಿ ವಿಡಿಯೋ ಮಾಡಿದ್ದೀನಿ. ಕೊನೆಯವರೆಗೂ ನೋಡಿ. ದಯವಿಟ್ಟು ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೊಂದು ಲೈಕ್ ಕೊಡಿ, ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ನಮ್ಮ ತಿರುಪತಿ ತಿಮ್ಮಪ್ಪ ಅಥವಾ ಗೋವಿಂದರಾಜ ಸ್ವಾಮಿ ಎಲ್ಲರೂ ಹತ್ತಿರ ಆಗಿ ಕೇಳಿದ್ದು ವರ ಎಲ್ಲ ಪಡ್ಕೊಳ್ಳಿ. ಹಾಗೆ ಅವ್ರ ಕೃಪೆ ಕಟಾಕ್ಷಕ್ಕೆ ಪಾತ್ರರಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಣ್ರಿ. ನೋಡಿ, ಮುಳಬಾಗಿಲು ತಾಲೂಕಿನಲ್ಲಿ ನಡೆದಿತ್ತು ಈ ವೈಕುಂಠ ಏಕಾದಶಿ. ಅಂದರೆ ವೈಕುಂಠ ಏಕಾದಶಿ ಎಲ್ಲ ಕಡೆನೂ ನಡೆದಿತ್ತು, ಅದರಲ್ಲಿ ಮುಳಬಾಗಿಲು ತಾಲೂಕಿನಲ್ಲಿ ನಡೆದಿರುವಂಥ ವೈಕುಂಠ ಏಕಾದಶಿ ದೇವಸ್ಥಾನದ ನಿಮಗೆಲ್ಲ ಒಂದು ಪುಟ್ಟು ವಿಡಿಯೋ ತೋರಿಸ್ತಾ ಇದ್ದೀನಿ. ಗೋವಿಂದರಾಜ ಸ್ವಾಮಿ ದೇವಸ್ಥಾನ ಇದಾಗಿರುತ್ತೆ ಕಣ್ರಿ, ಮುಳಬಾಗಿಲು ತಾಲೂಕಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ನಮಗೆ ಕಣ್ಣು ಮತ್ತೆ ಮತ್ತೆ ನೋಡಬೇಕು ಅನಿಸುತ್ತೆ. ಅಷ್ಟೊಂದು ಸುಂದರವಾದ ಅಲಂಕಾರ ಅನ್ನೋದು ಮಾಡಿದ್ರು ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ. ನೋಡ್ತಾ ಇದ್ದೀರಲ್ವಾ ನಮ್ಮ ವಿಷ್ಣು ಸ್ವಾಮಿನ. ಹೀಗೆ ತುಂಬ ಹೂಗಳಿಂದ, ತಳಿರು ತೋರಣಗಳಿಂದ ತುಂಬ ಚೆನ್ನಾಗಿ ಅಲಂಕಾರಗೊಂಡಿತ್ತು ದೇವಸ್ಥಾನ ಅಂತ ಹೇಳ್ಬೋದು. ನೋಡೋಕ್ಕೆ 2 ಕಣ್ಣಲ್ಲ, 4 ಕಣ್ಣಾದರೂ ಕೂಡ ಸಾಲದು. ಸ್ವಲ್ಪ ಹೊತ್ತು ಅಲ್ಲ, ಜಾಸ್ತಿ ಹೊತ್ತು ಸಹ ಸಾಲದು ಅಂತಾನೆ ಹೇಳ್ಬೋದು ಈ ಅಲಂಕಾರ ನೋಡೋಕ್ಕೆ, ಆ ನಮ್ಮಪ್ಪನ ನೋಡೋಕ್ಕಂತೂ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ, ಪುಟ್ಟು ಪುಟ್ಟು ದೇವ್ರನ್ನ ಎಲ್ಲ ಇದು ದೇವಸ್ಥಾನದಲ್ಲಿರೋ ಆವರಣದಲ್ಲಿರೋ ದೇವರುಗಳಾಗಿರುತ್ತೆ. ನೋಡಿ, ನಮ್ಮ ಪುಟ್ಟ ಗಣಪ ಕೂಡ ಇದ್ದಾರೆ ಇಲ್ಲಂತೂ. ಎಷ್ಟು ಚೆನ್ನಾಗಿ ಹೂಗಳಿಂದ ಅಲಂಕಾರಗೊಂಡಿರ್ತಾನೆ ನಮ್ಮ ಗಣಪ ಅಂತೂ ಅಲ್ವಾ. ನೋಡ್ತಾ ಇದ್ದೀರಲ್ವಾ, ನನಗಂತೂ ತುಂಬ ಮನಸ್ಸು ತುಂಬ ಬಂತು ಈ ದೇವಸ್ಥಾನಕ್ಕೆ. ಅಂದರೆ ವೈಕುಂಠ ಏಕಾದಶಿ ದಿವಸ ಹೋಗಿದ್ದಾಗ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಕಣ್ರಿ. ಎಲ್ಲ ಕಡೆನೂ ವೈಕುಂಠ ಏಕಾದಶಿ ದಿವಸ ಅಲಂಕಾರ, ವಿಶೇಷ ಪೂಜೆ ಹಾಗೆ ಎಲ್ಲ ಮಾಡಿರ್ತಾರೆ. ಹಾಗೆ ತಿರುಪತಿಯಲ್ಲೂ ಸಹ ವಿಶೇಷ ಪೂಜೆ ಕೂಡ ನಡೆದಿರುತ್ತೆ. ಅಲ್ಲಿಗೆ ಹೋಗೋಕ್ಕಾಗತ್ತಾ ಈ ಜನದಲ್ಲಿ? ಹಾಗೆ ನಾವು ಇಲ್ಲೇ ತಿರುಪತಿ ತಿಮ್ಮಪ್ಪನ ಈ ರೂಪದಲ್ಲೇ ಕಾಣೋಣ. ನೋಡಿ, ಅಮ್ಮ ತಾಯಿ ಅಮ್ಮನವರು ಕೂಡ ಇದ್ದಾರೆ ಇಲ್ಲಿ. ದೇವಸ್ಥಾನದ ಆವರಣ ಇದಾಗಿರುತ್ತೆ. ಎಷ್ಟು ಚೆನ್ನಾಗಿ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ ಅಂದರೆ 2 ಕಣ್ಣು ಸಾಲದು ಅಂತಾನೆ ಹೇಳ್ಬೋದು. ಇನ್ನಷ್ಟು ನೋಡಿದಷ್ಟು ಮತ್ತಷ್ಟು ನೋಡಿದಷ್ಟು ಇನ್ನಷ್ಟು ಅನ್ನೋ ಥರ ಇತ್ತು. ಹಾಗೆ ದೇವಸ್ಥಾನದ ಆವರಣದಲ್ಲಿರೋ ಇದು ನಾಗರಕಲ್ಲಾಗಿರುತ್ತೆ ಕಣ್ರಿ. ತುಂಬ ಚೆನ್ನಾಗಿ ಅಲಂಕಾರಗೊಂಡಿತ್ತು. ತುಂಬ ರಶ್ಶು ಕೂಡ ಇದ್ದರು. ಯಾಕೆ ಹೇಳಿ, ವೈಕುಂಠ ಏಕಾದಶಿ ಅಲ್ವಾ. ವೈಕುಂಠದ ಬಾಗಿಲು ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ರು ಕಣ್ರಿ. ಬನ್ನಿ ನೋಡೋಣ. ನೋಡ್ತಾ ಇದ್ದೀರಲ್ವಾ, ವೈಕುಂಠದ ಬಾಗಿಲಲ್ಲಿ ಇರುವ ನಮ್ಮ ವೈಕುಂಠನಾಥ. ಹಾಗೆ ನೋಡಿ, ಗೋವಿಂದರಾಜ ಸ್ವಾಮಿ ಇವರಾಗಿರ್ತಾರೆ. ಗೋವಿಂದರಾಜ ಸ್ವಾಮಿ ಆದರೆ ಏನು, ತಿರುಪತಿ ತಿಮ್ಮಪ್ಪ ಆದರೆ ಏನು, ವಿಠಲನಾರಾಯಣ ಸ್ವಾಮಿ ಆದರೆ ಏನು, ಎಲ್ಲರೂ ನಮ್ಮ ತಿಮ್ಮಪ್ಪನೇ. ನಾವು ತಿರುಪತಿಗೆ ಹೋಗಿ ಈ ಜಂಗುಳದಲ್ಲಿ ನೋಡೋಕ್ಕಾಗಲ್ಲ. ಆ ಕಾರಣಕ್ಕಾಗಿ ನಾವು ಇಲ್ಲಿಂದನೇ ತಿರುಪತಿ ತಿಮ್ಮಪ್ಪನ ಈ ಥರ ಅವತಾರದಲ್ಲಿ ನೋಡೋಣ. ಹಾಗೆ ಬನ್ನಿ, ವೈಕುಂಠದ ಬಾಗಿಲು ಒಳಗಡೆ ಹೋಗೋಣ ಎಲ್ಲರೂ. ನೋಡ್ತಾ ಇದ್ದೀರಲ್ವಾ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಮ್ಮ ಗೋವಿಂದರಾಜ ಸ್ವಾಮಿಗಂತೂ. ಕಣ್ಣು ತುಂಬಿ ಬರ್ತಾ ಇತ್ತು, ಮನಸ್ಸು ತುಂಬಿ ಬರ್ತಾ ಇತ್ತು ಅಂತಾನೆ ಹೇಳ್ಬೋದು. ನೋಡಿ, ಇದು ಆಗಿರುತ್ತೆ ವೈಕುಂಠದ ಬಾಗಿಲು. ಈ ದೇವರ ಕೆಳಗಡೆ ಹೋಗ್ಬೇಕಾಗತ್ತೆ. ವೈಕುಂಠದ ಬಾಗಿಲು ಇದಾಗಿರುತ್ತೆ ಕಣ್ರಿ. ಇಲ್ಲಿ ಮುಳಬಾಗಿಲು ತಾಲೂಕಿನಲ್ಲಿ ಈ ಥರ ಅಲಂಕಾರ ಮಾಡಿ ಯಾವಾಗೂ ಪ್ರತಿ ವರ್ಷವೂ ಮಾಡ್ತಾರೆ ಇದೇ ರೀತಿಯಲ್ಲಿ. ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಂತೂ. ನೋಡ್ತಾ ಇದ್ದೀರಲ್ವಾ ನಮ್ಮ ಗೋವಿಂದರಾಜ ಸ್ವಾಮಿ. ನೋಡ್ತಾ ಇದ್ದೀರಲ್ವಾ ನಮ್ಮ ಗೋವಿಂದರಾಜ ಸ್ವಾಮಿಯನ್ನು. ಭಕ್ತಿಯಿಂದ ಎಲ್ಲರೂ ಒಂದ್ಸರಿ ನಮಸ್ಕಾರ ಮಾಡ್ಕೊಳ್ಳಿ. ನೀವು ಕೂತಲ್ಲೇ ನೋಡ್ತಾ ಇದ್ದೀರಾ, ಈ ಮುಳಬಾಗಿಲು ತಾಲೂಕಿನಲ್ಲಿ ಇರುವ ಗೋವಿಂದರಾಜ ಸ್ವಾಮಿ ದೇವಸ್ಥಾನ ಇದಾಗಿರುತ್ತೆ. ಭಕ್ತಿಯಿಂದ ಎಲ್ಲರೂ ಒಂದ್ಸರಿ ನಮಸ್ಕಾರ ಮಾಡಿಕೊಂಡು ಹಾಗೆ ವಿಡಿಯೋನ ಕೊನೆಯವರೆಗೂ ನೋಡಿ. ಗೋವಿಂದರಾಜ ಸ್ವಾಮಿ ದೇವಸ್ಥಾನದ ಜೊತೆಗೆ ವಿಠಲನಾರಾಯಣ ಸ್ವಾಮಿ ದೇವಸ್ಥಾನದ ವಿಡಿಯೋ ಕೂಡ ಮಾಡಿದ್ದೀನಿ. ಏನು ಸ್ವಲ್ಪ ಮಾಡಿದ್ದೀನಿ. ದಯವಿಟ್ಟು ಕೊನೆಯವರೆಗೂ ನೋಡಿ ವಿಡಿಯೋನ. ದೇವ್ರನ್ನ ಕಣ್ ತುಂಬ ನೋಡ್ಕೊಳ್ಳಿ, ಮನಸ್ಸು ತುಂಬ ಕೇಳ್ಕೊಳ್ಳಿ ದೇವ್ರನ್ನ. ಹಾಗೆ
ನೀವು ಕೂತಲ್ಲೇ ನೋಡ್ತಾ ಇದ್ದೀರಂದರೆ ನೀವೇ ಧನ್ಯ ಧನ್ಯ ಅಂತ ಹೇಳ್ಬೋದು. ನೋಡಿ, ಭಂಡಾರ ಇಟ್ಟಿದ್ರು ಅಲ್ಲಿ ದೇವಸ್ಥಾನದ ಆವರಣದಲ್ಲಿ, ನೋಡ್ತಾ ಇದ್ದೀರಲ್ವಾ. ಹಾಗೆ ಹುಂಡಿ ಇಟ್ಟಿದ್ರು. ಹಾಗೆ ಇಲ್ಲಿ ವಿಷ್ಣುವಿನ ದಶಾವತಾರ ಹಾಗೆ ಫೋಟೋಗಳು ಸಹ ಇಟ್ಟು ಅಲಂಕಾರ ಮಾಡಿದ್ರು ಕಣ್ರಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂತಾನೆ ಹೇಳ್ಬೋದು. ದೇವಸ್ಥಾನದ ಆವರಣ ಅಂತೂ ನೋಡ್ತಾ ಇದ್ದೀರಲ್ವಾ, ಎಷ್ಟು ಚೆನ್ನಾಗಿ ಅಲಂಕಾರಗೊಂಡಿದೆ ದೇವಸ್ಥಾನದ ಆವರಣ ಹಾಗೆ ದೇವರುಗಳು ಅಂತಾನೆ ಹೇಳ್ಬೋದು. ದಶಾವತಾರದಲ್ಲಿ ಈ ರೀತಿಯಾಗಿ ಅಲಂಕಾರ ಸಹ ಮಾಡಿದ್ದಾರೆ ನೋಡಿ. ಇದು ವರಾಹ ಅವತಾರ ಆಗಿರುತ್ತೆ ಕಣ್ರಿ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿತ್ತು. ಇದು ನೋಡಿ, ನರಸಿಂಹ ಸ್ವಾಮಿ ಅವತಾರ ಆಗಿರುತ್ತೆ ಕಣ್ರಿ. ಎಷ್ಟು ಚೆನ್ನಾಗಿ ಹೂಗಳಿಂದ ತೋರಣಗಳಿಂದ ಅಲಂಕಾರ ಮಾಡಿದ್ರು. ನೀವೇ ಕೂತಲ್ಲಿ ನೋಡ್ತಾ ಇದ್ದೀರ ಅಂದರೆ ನೀವೇ ಧನ್ಯ ಅಂತ ಹೇಳ್ಬೋದು ಕಣ್ರಿ. ಹಾಗೆ ಇದು ವಾಮನ ಅವತಾರ ಆಗಿರುತ್ತೆ ಕಣ್ರಿ. ಎಷ್ಟು ಚೆನ್ನಾಗಿ ನಮಗೆಲ್ಲ ದಶಾವತಾರನ ತೋರಿಸಿದ್ದಾರೆ ಅಲ್ವಾ. ಹಾಗೆ ಆ ದೇವಸ್ಥಾನದಲ್ಲೇ ಇರೋ ಗರುಡ ದೇವರ ದೇವಸ್ಥಾನ ಸನ್ನಿಧಿ ಆಗಿರುತ್ತೆ. ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಳ್ಳಿ, ಕೇಳಿದ ವರಗಳನ್ನು ಪಡ್ಕೊಳ್ಳಿ ಅಂತ ಕೂತಲ್ಲೇ ನೀವು ಪಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ನಂದಿ ವ್ಲಾಗ್ಸ್ ಕಡೆಯಿಂದ ಕಣ್ರಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದಾರಲ್ವ ನೋಡಿ. ಹೂಗಳ ಅಲಂಕಾರ ಅಂದಿಂದ ಕಂಗೊಳಿಸ್ತಾ ಇದೆ ದೇವಸ್ಥಾನ ಅಂತ ಹೇಳ್ಬೋದು. 2 ಕಣ್ಣಲ್ದಿರ 4 ಕಣ್ಣು ಬೇಕು ಅಂತಲೂ ಹೇಳ್ಬೋದು ಈ ಅಲಂಕಾರ ನೋಡೋಕ್ಕೆ, ಆ ನಮ್ಮಪ್ಪ ಗೋವಿಂದರಾಜ ಸ್ವಾಮಿ ನೋಡೋಕ್ಕಂತೂ ಅಂತಲೇ ಹೇಳ್ಬೋದು. ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನೋಡಿ, ಶ್ರೀನಿವಾಸ ಕಲ್ಯಾಣದ ಫೋಟೋ ಸಹಿತ ಇಲ್ಲಿ ಹಾಕಿದ್ದಾರೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಈ ಫೋಟೋ. ಕಲ್ಯಾಣದ ಫೋಟೋ ಆಗಿರುತ್ತೆ ಕಣ್ರಿ. ಹಾಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಈ ಥರ ದೇವರ ಪಟಗಳಿಂದ ಅಂತ ಹೇಳ್ಬೋದು ಅಲ್ವೇನ್ರಿ. ತುಂಬ ಮನಸ್ಸು ತುಂಬಿ ಬರ್ತಾ ಇತ್ತು ಅಂತ ಹೇಳ್ಬೋದು ಕಣ್ರಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡಿ. ನಮ್ಮ ಗೋವಿಂದರಾಜ ಸ್ವಾಮಿನ ಎಷ್ಟು ಚೆನ್ನಾಗಿ ಮಲಗಿದ್ದಾರೆ. ಹಾಗೆ ಪದ್ಮಾವತಿ ಲಕ್ಷ್ಮೀ ಸಮೇತವಾಗಿ ಗೋವಿಂದರಾಜ ಸ್ವಾಮಿ ಇವರಾಗಿ ನನಗೆ ತಿಳಿದಷ್ಟು ಇದರಲ್ಲಿ ನಿಮಗೆಲ್ಲರಿಗೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಯವಿಟ್ಟು ಏನಾನ ಅಕಸ್ಮಾತಾಗಿ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಕಣ್ರಿ, ನಮ್ಮ ನಂದಿ ವ್ಲಾಗ್ಸ್ ಕಡೆಯಿಂದ. ನೋಡಿ, ಇದು ಪರಶುರಾಮನ ಅವತಾರ ಆಗಿರುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ. ಹಾಗೆ ನೋಡಿ, ಇಲ್ಲಿ ಪೂರ್ತಿ ದಶಾವತಾರಗಳನ್ನು ಗೋವಿಂದರಾಜ ಸ್ವಾಮಿ ದೇವಸ್ಥಾನದಲ್ಲಿ ಈ ರೀತಿಯಾಗಿ ನಿರ್ಮಿಸಿದ್ದಾರೆ ಅಲ್ವಾ. ಎಷ್ಟು ಚೆನ್ನಾಗಿದೆ ನೋಡಿ ಆ ಫೋಟೋದಲ್ಲಿ, ದಶಾವತಾರ ಫೋಟೋ. ಹಾಗೆ ಇದು ಪರಶುರಾಮನ ಅವತಾರ ಆಗಿರುತ್ತೆ ಕಣ್ರಿ. ತುಂಬ ಚೆನ್ನಾಗಿತ್ತು ಕಣ್ರಿ ದೇವಸ್ಥಾನದಲ್ಲಂತೂ. ಹಾಗೆ ನೋಡಿ, ಈ ಕಡೆ ಬಲಗಡೆ ಸೈಡು ರಾಮನ ಇಟ್ಟಿದ್ದಾರೆ, ಈ ಕಡೆ ಎಡಗಡೆ ಸೈಡು ಕೃಷ್ಣನ ಇಟ್ಟಿದ್ದಾರೆ ಕಣ್ರಿ. ಅವತಾರ ಆಗಿರುತ್ತೆ ಇವರು ಸಹಿತ. ನೋಡ್ತಾ ಇದ್ದೀರಲ್ವ, ರಾಮ ರಾಮ ಜೈ ರಾಮ ಶ್ರೀರಾಮ, ಜೈ ರಾಮ ಶ್ರೀರಾಮ, ನಮ್ಮ ರಾಮ ಅಯೋಧ್ಯೆ ರಾಮ. ಹಾಗೆ ಕಲ್ಕಿ ಅವತಾರ ಸಹಿತ ಇಲ್ಲಿಟ್ಟಿದ್ದಾರೆ. ಏನನ್ನ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಹಾಗೆ ಇಲ್ಲಿ ದೇವರ ಕೀರ್ತನೆ ಸಹ ಹಾಡ್ತಾ ಇದ್ದಾರೆ, ನೀವೇ ಕೇಳಿ. ಹರೇ ಶ್ರೀನಿವಾಸ. ಗಣಪತಿಯನ್ನ ಪಾಲಿಸೋ ಗಂಭೀರ, ಗಣಪತಿಯನ್ನ ಪಾಲಿಸೋ ಗಂಭೀರ, ಗಣಪತಿಯನ್ನ ಪಾಲಿಸೋ ಗಂಭೀರ, ಗಣಪತಿಯನ್ನ ಪಾಲಿಸೋ. ಪಾರ್ವತಿ ನಂದನ ಸುಂದರ ವದನ, ಪಾರ್ವತಿ ನಂದನ ಸುಂದರ ವದನ, ಶರ್ವಾದಿ ಸುರ ವಂದ್ಯ ಶಿರಭಾಗುವೆ, ಶರ್ವಾದಿ ಸುರ ವಂದ್ಯ ಶಿರಭಾಗುವೆ. ಗಣಪತಿಯನ್ನ ಪಾಲಿಸೋ ಗಂಭೀರ, ಗಣಪತಿಯನ್ನ ಪಾಲಿಸೋ. ಆದಿಪೋಷಿತ ನೀನು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಸಾಮೂಹಿಕವಾಗಿ ಗಣಪತಿ ಕೀರ್ತನೆಯನ್ನು ಹೇಳಿದರು ಈ ದೇವಸ್ಥಾನದಲ್ಲಿ. ಹಾಗೆ ಇಲ್ಲಿ ಪ್ರಸಾದ ವಿನಿಯೋಗ ಸಹ ಇತ್ತು.
ಹಾಗೆ ನೋಡಿ ರವೆಯಿಂದ ಮಾಡಿರೋ ಅಂಥ ಕೇಸರಿ ಭಾತ್ ಆಗಿರುತ್ತೆ. ಈ ಪ್ರಸಾದ ಕೂಡ ಸ್ವೀಕರಿಸಿದೆ ನಾನಂತೂ ದೇವಸ್ಥಾನದಲ್ಲಿ. ಹಾಗೆ ನಾನು ಹೇಳಿದಂತೆ ವಿಠ್ಠಲ ನಾರಾಯಣ ಸ್ವಾಮಿ ದೇವಸ್ಥಾನ ಇದಾಗಿರುತ್ತೆ ಕಣ್ರಿ. ವೈಕುಂಠ ಏಕಾದಶಿ ಪ್ರಯುಕ್ತ ಇಲ್ಲೂ ಸಹಿತ ತುಂಬ ಚೆನ್ನಾಗಿ ಅಲಂಕಾರ ಪೂಜೆ ಎಲ್ಲ ನಡೆದಿತ್ತು. ಆ ಕಾರಣಕ್ಕಾಗಿ ನಿಮಗೆ ಇದೊಂದು ವಿಡಿಯೋ ಮಾಡಿ ತಿಳಿಸೋಣ ಅಂತ ಇದು ಒಂದು ಸಣ್ಣ ವಿಡಿಯೋ ಮಾಡಿದ್ದೀನಿ ಕಣ್ರಿ. ದಯವಿಟ್ಟು ಕೊನೆಯವರೆಗೂ ನೋಡಿ, ವಿಡಿಯೋನಂತೂ ಲೈಕ್ ಮಾಡಿ, ವಿಡಿಯೋಗೆ ಹಾಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಗೋವಿಂದ 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 ಗೋವಿಂದ. ನೋಡ್ತಾ ಇದ್ದೀರಲ್ವಾ? ಬನ್ನಿ ದೇವಸ್ಥಾನ ಒಳಕ್ಕೆ ಹೋಗೋಣ. ಇದು ದೇವಸ್ಥಾನದ ಆವರಣ ಆಗಿರುತ್ತೆ. ಹಾಗೆ ಇದು ದೇವಸ್ಥಾನದ ಮುಂದೆ ಇರುವ ಧ್ವಜಸ್ತಂಭ ಆಗಿರುತ್ತೆ ಕಣ್ರಿ. ವಿಠ್ಠಲ ನಾರಾಯಣ ಸ್ವಾಮಿ ದೇವಸ್ಥಾನ ಇದಾಗಿರುತ್ತೆ ಕಣ್ರಿ. ನೋಡ್ತಾ ಇದ್ದೀರಲ್ಲ ಹೆಬ್ಬಾಗಿಲನ್ನ ಯಾವ ರೀತಿ ಅಂತ ಹೂಗಳಿಂದ ನಿರ್ಮಿಸಿದ್ದಾರೆ. ಇದು ವಿಠ್ಠಲ ನಾರಾಯಣ ಸ್ವಾಮಿಯ ದೇವಸ್ಥಾನದ ಅಲಂಕಾರ ಆಗಿರುತ್ತೆ ಕಣ್ರಿ. ಎಷ್ಟು ಚೆನ್ನಾಗಿ ಹೂಗಳಿಂದ ಹಾಗೆ ಅಲಂಕಾರ ಮಾಡಿದ್ದಾರೆ ಅಲ್ವಾ? ತುಂಬ ಚೆನ್ನಾಗಿತ್ತು ಕಣ್ರಿ. ಹಾಗೆ ವಿಠ್ಠಲ ನಾರಾಯಣ ಸ್ವಾಮಿಯ ದೇವರ ಇದು ಉತ್ಸವ ಮೂರ್ತಿ ಆಗಿರುತ್ತೆ ಕಣ್ರಿ. ನೋಡಿ ನಮ್ಮ ಹನುಮಪ್ಪ ಕೂಡ ಇದ್ದಾರೆ. ಇಲ್ಲಂತೂ ಭಕ್ತಿಯಿಂದ ನಮಸ್ಕಾರ ಮಾಡಿಕೊಂಡು ಮಂಗಳಾರತಿ ಸಹ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಕಣ್ರಿ. ಹಾಗೆ ವಿಠ್ಠಲ ನಾರಾಯಣ ಸ್ವಾಮಿಯನ್ನು ನೋಡಿ ಕಣ್ ತುಂಬಿಕೊಳ್ಳಿ, ಮನಸ್ಸು ತುಂಬಿಕೊಳ್ಳಿ, ಹಾಗೆ ಬೇಡಿದ ವರನ ಪಡ್ಕೊಳ್ಳಿ ನೀವು ಕೂತಲ್ಲೇ ಅಂತ ನಮ್ಮ ನಂದಿ ವ್ಲಾಗ್ಸ್ ಕಡೆಯಿಂದ ಹೇಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ 2 ಕಣ್ಣು ಅಲ್ಲ 4 ಕಣ್ಣು ಸಾಲದು ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ನೋಡಿದ್ರಲ್ಲ, ಅರ್ಚಕರು ಸಹ ಇಲ್ಲಿ ತೀರ್ಥ ವಿನಿಯೋಗ ಮಾಡ್ತಾ ಇದ್ದಾರೆ. ನೋಡಿ ವಿಠ್ಠಲ ನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಇವರು ಪ್ರಸಾದ ಸಹ ಹಂಚ್ತಾ ಇದ್ರು ಈ ಹುಡುಗಿರು. ನೋಡಿ ಅವಲಕ್ಕಿ ಪ್ರಸಾದ, ಅವಲಕ್ಕಿ, ಕಲ್ಸಕ್ಕರೆ, ಕಡಲೆಪಪ್ಪು ಇಂದ ಪ್ರಸಾದ ಕೊಟ್ಟು, ಹಾಗೆ ಜನವರಿ ತಿಂಗಳ ಅಂದರೆ ಈ ವರ್ಷದ ಕ್ಯಾಲೆಂಡರ್ ಸಮೇತ ವಿಠ್ಠಲ ನಾರಾಯಣ ಸ್ವಾಮಿಯ ಫೋಟೋ ಕೂಡ ನಮ್ಗೆ ಗಿಫ್ಟ್ ಆಗಿ ಕೊಟ್ಟರು ಕಡೆ. ಇದಾಗಿತ್ತು ಇವತ್ತಿನ ವೈಕುಂಠ ಏಕಾದಶಿಯ ವಿಡಿಯೋ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಇರ್ತೀನಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.